ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಪೋಕ್ಸೋ ಪ್ರಕರಣ ಪೋಕ್ಸೋ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ವಾದ ಮುಕ್ತಾಯವಾಗಿದೆ. ಜನವರಿ 17ಕ್ಕೆ ಬಿಎಸ್ವೈ ಪರ ವಕೀಲರು ವಾದವನ್ನು ಮಂಡಿಸಲಿದ್ದಾರೆ. ಬಿಎಸ್ವೈ ಪರ ವಕೀಲರ ವಾದಕ್ಕೆ ಜನವರಿ 17ನ್ನ ನಿಗದಿ ಮಾಡಿದೆ ಕೋರ್ಟ್. ಪೋಕ್ಸೋ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ವಾದ ಮುಕ್ತಾಯವಾಗಿರುವಂಥದ್ದು. ಇದೀಗ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ವಿರುದ್ಧ ಪೋಕ್ಸೋ ಪ್ರಕರಣದ ವಿಚಾರಣೆ ಇಂದು ಕೋರ್ಟ್ನಲ್ಲಿ ಇತ್ತು. ಅದೀಗ ವಿಚಾರಣೆ ಮುಕ್ತಾಯಗೊಂಡಿದೆ. ವಿಚಾರಣೆ ಮುಕ್ತಾಯಗೊಂಡಂತ ಈ ಒಂದು ವಿಚಾರಣೆಗೆ ಹಿರಿಯ ವಕೀಲ ರವಿವರ್ಮ ಕುಮಾರ್ ನೇತೃತ್ವದ ಪ್ರಾಸಿಕ್ಯೂಷನ್ನಿಂದ ವಾದ ಇಂದು ಮುಗಿದಿದೆ. ಹಾಗಾಗಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿರುವ ಏಕಸದಸ್ಯ ನ್ಯಾಯಪೀಠವು ಈಗ ಈ ಪ್ರಕರಣದಲ್ಲಿ ಆರೋಪಿ ಬಿಎಸ್ವೈ ಪರ ವಕೀಲರ ವಾದಕ್ಕೆ ಜನವರಿ 17ನ್ನ ನಿಗದಿ ಮಾಡಿದೆ. ವಿಚಾರಣೆ ಯಡಿಯೂರಪ್ಪ ಖುದ್ದಾಗಿ ಹಾಜರಾಗಿರುವುದಾಗಿ ನೀಡಲಾಗಿದ್ದ ವಿನಾಯಿತಿಯನ್ನು ಕೂಡ ಹೈಕೋರ್ಟ್ ವಿಸ್ತರಣೆಯನ್ನ ಮಾಡಿದ್ದು, ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಯಡಿಯೂರಪ್ಪ ಪರ ವಾದವನ್ನು ಮಾಡಲಿದ್ದಾರಂತೆ. ಹೌದು, ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಿಸುವ ಕಾಯ್ದೆ ಅಡಿಯಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಿಸುವ ಕಾಯ್ದೆ ಅಡಿಯಲ್ಲಿ ತನ್ನ ವಿರುದ್ಧ ದಾಖಲಾಗಿರುವ ಪ್ರಕರಣವನ್ನು ರದ್ದು ಮಾಡಬೇಕಂತ ಯಡಿಯೂರಪ್ಪನವರು ಅರ್ಜಿಯನ್ನು ಹಾಕಿದರು. ಅರ್ಜಿ ವಿಚಾರಣೆ ಇಂದು ಕೋರ್ಟ್ನಲ್ಲಿ ನಡೆದಿದೆ. ಅಪ್ರಾಪ್ತಿಯ ಮೇಲೆ ಯಡಿಯೂರಪ್ಪ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಎನ್ನುವ ಗುರುತರ ಆರೋಪ ಕೇಳಿಬಂದಿತ್ತು. ಸೊ ಈ ಪ್ರಕರಣದಿಂದಾಗಿ ಈ ಒಂದು ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದ್ದು, ಈ ಒಂದು ಏನಿದೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಿಸುವ ಕಾಯ್ದೆ ಅಡಿಯಲ್ಲಿ ತನ್ನ ವಿರುದ್ಧ ದಾಖಲಾಗಿರುವಂಥ ಪ್ರಕರಣವನ್ನು ರದ್ದು ಮಾಡಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ದು ಯಡಿಯೂರಪ್ಪನವರು. ಸೊ ಅದರ ವಿಚಾರಣೆ ಇಂದು ನಡೆದಿರುವಂಥದ್ದು. ಸೊ ಈ ವೇಳೆ ವಿಚಾರಣೆ ಇದೀಗ ಪ್ರಾಸಿಕ್ಯೂಷನ್ ಅವರ ಒಂದು ವಾದ ಮುಕ್ತಾಯವಾಗಿದೆ. ಪೋಕ್ಸೋ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಅವರ ವಾದ ಮುಕ್ತಾಯವಾಗಿದ್ದು, ಇದೀಗ ಜನವರಿ 17ಕ್ಕೆ ಯಡಿಯೂರಪ್ಪ ಪರ ವಾದ ಮಾಡೋದಕ್ಕೆ ಈಗ ಪರ್ಮಿಷನನ್ನು ಕೊಟ್ಟಿರುವುದು. ಸೊ ದರ್ಶನ್ ಪರ ವಾದ ಮಾಡಿರುವಂಥ ಸಿ.ವಿ. ನಾಗೇಶ್ ಅವರು ಈಗ ಯಡಿಯೂರಪ್ಪನ ಪರ ಕೂಡ ವಾದವನ್ನು ಮಂಡಿಸಲಿದ್ದಾರೆ. ಸೊ 17ಕ್ಕೆ ಏನಾಗಲಿದೆ, ಏನೆಲ್ಲ ವಾದವನ್ನು ಮಂಡಿಸಲಿದ್ದಾರೆ, ಇದರ ಮೇಲೆ ಕಂಪ್ಲೀಟ್ ನಿರ್ಧಾರ ನಿಲ್ಲಲಿದೆ. ಯಡಿಯೂರಪ್ಪನಲ್ಲೇ ತುರುತಾರವಾದಂಥ ಅಪವಾದ ಕೇಳಿ ಬಂದಿತ್ತು. ಅಂದರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಿಸುವ ಕಾಯ್ದೆ ಈ ಒಂದು ಅಡಿಯಲ್ಲಿ ಯಡಿಯೂರಪ್ಪ ಮೇಲೆ ಒಂದು ಕೇಸ್ ಕೂಡ ದಾಖಲಾಗಿತ್ತು. ಹಾಗಾಗಿ ಈ ಒಂದು ದಾಖಲಾಗಿರುವ ಪ್ರಕರಣವನ್ನು ರದ್ದು ಮಾಡಬೇಕು ಅಂತ ಯಡಿಯೂರಪ್ಪನವರು ಹೈಕೋರ್ಟ್ ಮೆಟ್ಟಿಲನ್ನು ಏರಿದರು. ಇದೀಗ ಅದರ ವಾದ ಮುಗಿದಿರುವಂಥದ್ದು. ಅದಕ್ಕೆ ಪ್ರತಿವಾದವನ್ನು ಮಾಡೋದಕ್ಕೆ ಜನವರಿ 17ಕ್ಕೆ ಈಗ ಕೋರ್ಟ್ ಪರ್ಮಿಷನ್ನ ಕೊಟ್ಟಿದೆ. ಸೊ ಆ ಸಮಯದಲ್ಲಿ ಕೂಡ ಅವ್ರಿಗೆ ಯಡಿಯೂರಪ್ಪ ಇರಲೇಬೇಕು ಅಂತ ಏನಿಲ್ಲ ಅನ್ನೋದು ಕೂಡ ಕೋರ್ಟ್ ಹೇಳಿದೆ. ಅದಕ್ಕೂ ಕೂಡ ಪರ್ಮಿಷನ್ ಕೊಟ್ಟಿರುವಂಥದ್ದು. ಒಂದಷ್ಟು ಅವರಿಗೆ ಸೊ ಈ ವಿಚಾರದಲ್ಲಿ ಯಡಿಯೂರಪ್ಪ ವಿರುದ್ಧ ಅಂದರೆ ಹಿರಿಯ ವಕೀಲ ರವಿವರ್ಮ ಕುಮಾರ್ ನೇತೃತ್ವದ ಪ್ರಾಸಿಕ್ಯೂಷನ್ದ ವಾದವನ್ನು ಇವತ್ತು ಮಂಡಿಸಿರುವಂಥದ್ದು. ಇದಕ್ಕೆ ಈ ಒಂದು ವಾದಕ್ಕೆ ಪ್ರತಿವಾದ ಮಂಡಿಸೋದಕ್ಕೆ ಜನವರಿ 17ಕ್ಕೆ ಸಮಯವನ್ನು ನಿಗದಿ ಮಾಡಿದೆ ಹೈಕೋರ್ಟ್. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿರುವ ಏಕಸದಸ್ಯ ಪೀಠ ಜನವರಿ 17ಕ್ಕೆ ಯಡಿಯೂರಪ್ಪ ಪರ ವಾದ ಮಾಡೋದಕ್ಕೆ ಹೈಕೋರ್ಟ್ ಸಮಯವನ್ನು ನಿಗದಿ ಮಾಡಿದೆ. ಒಂದು ವಿಶೇಷ ಅಂತಂದರೆ ದರ್ಶನ್ ಪರ ವಾದ ಮಾಡಿದಂಥ ಸಿ.ವಿ. ನಾಗೇಶ್ ಅವರು, ಹಿರಿಯ ವಕೀಲರು ಸಿ.ವಿ. ನಾಗೇಶ್ ಅವರು ಈಗ ಯಡಿಯೂರಪ್ಪನ ಪರ ವಾದವನ್ನು ಮಾಡಲಿದ್ದಾರೆ.